ಪ್ರೈಸ್ ದಿ ಲಾರ್ಡ್. ಸದಾಕಾಲವು ನಮ್ಮನ್ನು ಕಾಪಾಡುವಂಥ ಪರಿಶುದ್ಧವಾದ ದೇವರಿಗೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯ ದೇವಳ ಜನರೇ, ಬೆಳಗಿನ ಜಾವದಲ್ಲಿ ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಆದಿಕಾಂಡ 3:5. ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯಲ್ಪಡುವವು, ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದ್ದರ ಭೇದವನ್ನು ಅರಿತವರಾಗುವಿರಿ. ಆಮೇನ್. ಇದೇನು ತೋಟದಲ್ಲಿ ಆದಾಮನಿಗೆ ಹೇಳಿದ್ರು ದೇವರು, ತೋಟವನ್ನು ಕಾಯಿ. ಹಲ್ಲೆಲೂಯ. ತೋಟದಲ್ಲಿರುವಂಥ ಎಲ್ಲ ಮರದ ಹಣ್ಣನ್ನು ತಿನ್ನು ಮತ್ತು ತೋಟವನ್ನು ಕಾಯಿ ಅಂತ ದೇವರು ಆದಾಮನಿಗೆ ಹೇಳಿದ್ರು. ಅವ್ವಳು ಆದಾಮನಿಂದ ಬಂದಂಥ ಒಂದು ಎಲುಬು. ಹಲ್ಲೆಲೂಯ. ನೋಡ್ರಿ, ಪರಲೋಕದಿಂದ ದೊಬ್ಬಲ್ಪಟ್ಟಂತ ಆ ಲೂಸಿಫರ್ ಏನಾದ, ಈಗ ಏದೇನ್ ತೋಟದಲ್ಲಿ ಒಂದು ಸರ್ಪವಾಗಿ ಅವನು ಒಳಗಡೆ ಬರ್ತಾನೆ. ತೋಟದ ಒಳಗಡೆ ಬಂದು ಒಂದು ಮರದಲ್ಲಿ ಅವನು ನೇತಾಡಿಕೊಂಡಿರ್ತಾನೆ. ದೇವರು ಹೇಳಿದ, ಈ ಮರದ ಹಣ್ಣನ್ನು ನೀವು ತಿನ್ನಬಾರದು. ಹಲ್ಲೆಲೂಯ. ತಿಂದ ದಿನ ನೀವು ಸತ್ತೇ ಹೋಗುವಿರಿ ಅಂತ ದೇವರು ಹೇಳಿದ್ರು. ಇದು ಆದಾಮನಿಗೆ ಗೊತ್ತಿದೆ, ನಾವು ಇದನ್ನು ತಿನ್ನಬಾರ್ದು, ಇದನ್ನು ತಿಂದ್ರೆ ನಾವು ಸತ್ತು ಹೋಗ್ತೀವಿ. ನೋಡ್ರಿ, ಆದಾಮನಿಗಾಗಲಿ ಅವಳಿಗಾಗಲಿ ಸಾವಂದ್ರೆ ಗೊತ್ತಿಲ್ಲ ಅವರಿಗೆ. ಅದಕ್ಕಿಂತ ಮುಂಚೆ ಹಿಂದೆ ಯಾರು ಸತ್ತಿಲ್ಲ, ಸಾವು ಅದುವರೆಗೂ ಇಲ್ಲ ಈ ಭೂಮಿಯ ಮೇಲೆ. ಹಲ್ಲೆಲೂಯ. ಯಾಕಂದ್ರೆ ಮೊದಲ ಮನುಷ್ಯ ಆದಾಮ. ನೋಡಿ, ಅಲ್ಲಿ ದೇವರು ಹೇಳ್ತಾರೆ ಅವ್ರಿಗೆ ಸತ್ತೋಗ್ತೀರ ಅಂತ. ಆದ್ರೆ ಇವರಿಗೆ ಗೊತ್ತಿಲ್ಲ ಸಾವು ಹಿಂಗ್ ಬರ್ತೇವೆ, ಸಾವಂದ್ರೆ ಏನಂತ ಗೊತ್ತಿಲ್ಲ ಇವರಿಗೆ. ಸೈತಾನ ಹೇಳ್ತಾನೆ, ನೀವು ಈ ಮರದ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯಲ್ಪಡುತ್ತೆ. ಸ್ತೋತ್ರ. ಮತ್ತೇನು ಬದ ಸುವಾರ್ತೆ 6:22 ಕಣ್ಣು ದೇಹಕ್ಕೆ ದೀಪವಾಗಿದೆ ಎಂದು ಆ ಸುವಾರ್ಥ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಪ್ರೀತಿಯುಳ್ಳ ದೇವಜನಗಳೇ, ಈ ಕಣ್ಣಿನ ಆಸೆಗಳು ಪ್ರಪಂಚಾದ್ಯಂತ ಎಲ್ಲ ಯುವಕರಲ್ಲಿ, ಯುವತಿಯರಲ್ಲಿ, ದೊಡ್ಡವರಲ್ಲಿ, ಚಿಕ್ಕವರಲ್ಲಿ ನೋಡುವಾಗ ಇವತ್ತು ಕಣ್ಣಿನ ಆಸೆಗೆ ಒಳ ಬೀಳದೇ ಇರುವಂತಹವರು ಒಬ್ಬರೂ ಇಲ್ಲ. ಈ ಕಣ್ಣಿನ ಆಸೆ ಏನ್ ಮಾಡುತ್ತೆ, ಕೊನೆಗೆ ನಾಶನಕ್ಕೆ ನಮ್ಮನ್ನು ಕೊಂಡೊಯ್ಯುತ್ತೆ. ಹಲ್ಲೆಲೂಯ. ನೋಡಿ, ಈ ಅವ್ವಳನ್ನ ಈ ಸೈತಾನ ಅಂದ್ರೆ ಸರ್ಪ ವಂಚಿಸ್ಬಿಡುತ್ತೆ. ನೀವು ತಿಂದ್ರೇನೆ ದೇವ್ರ ತರ ಆಗೋದು. ಈಕೆ ನೋಡ್ತಾಳೆ, ಅಂದ್ರೆ ನಿಮ್ಮ ಕಣ್ಣುಗಳು ತೆರೆಯಲ್ಪಡುತ್ತೆ. ಯಾವ ಕಣ್ಣುಗಳು ತೆರೆಯಲ್ಪಡುತ್ತೆ? ಹಲ್ಲೆಲೂಯ. ಇವರು ದೇವರನ್ನು ನೋಡುತ್ತಾ, ದೇವರ ಮಹಿಮೆಯಲ್ಲಿದ್ದು, ದೇವರ ಪ್ರಸನ್ನತೆಯನ್ನು ಅನುಭವಿಸುತ್ತಾ, ದೇವರ ಸಂಗಡ ಇದ್ದಂತ ಇವರುಗಳಿಗೂ ದೇವರ ತರ ಇದ್ರು ಇವರು. ಅಂದ್ರೆ ಮಹಿಮೆ, ಇವರಲ್ಲಿ ಮಹಿಮೆ ಆವರಿಸಿತ್ತು. ಪಾಪದ ಕಣ್ಣುಗಳಾಗ್ಲಿ, ಶಾರೀರಿಕದ ಕಣ್ಣುಗಳಾಗ್ಲಿ, ಲೋಕದ ಕಣ್ಣುಗಳಾಗ್ಲಿ ಇವರಿಗೆ ಇರಲಿಲ್ಲ. ಹಲ್ಲೆಲೂಯ. ಈ ಸೈತಾನ ಇವನ್ನ ವಂಚಿಸಿ, ನೀನು ಇದನ್ನ ತಿಂದ್ರೆ ದೇವ್ರ ತರ ಆಗ್ತೀಯ ಅಂತ ಹೇಳ್ದ. ದೇವರ ಆಗಲು ಹೊರಟ ಅವನು ಈ ಸೈತಾನ. ಆದ್ರೆ ಇವನೇನ್ ಮಾಡ್ತಾನೆ, ತಾನು ಹೊಂದಿರುವಂತ ಆ ಪರಲೋಕವನ್ನು, ತನಗೆ ದೊರೆತಿರುವಂತ ಈ ಸಿಂಹಾಸನವನ್ನು ಬೇರೆ ಯಾರು ಹತ್ತಬಾರ್ದನ್ನು ಬಿಟ್ಟು, ನೋಡಿ, ಅವ್ವಳನ್ನ ಆ ಸ್ಥಳದಲ್ಲಿ ವಂಚಿಸಿ ಆ ಹಣ್ಣಿನ ಮೇಲೆ ಅವ್ವಳಿಗೆ ಆಸೆ ಹುಟ್ಟಿಸಿ ಅದನ್ನು ತಿನ್ನುವ ಹಾಗೆ ಮಾಡ್ಬಿಡ್ತಾನೆ. ಹಲ್ಲೆಲೂಯ. ನೋಡಿದ್ರ, ಕಣ್ಣು ನೋಡ್ತು, ಮನಸ್ಸು ಏನ್ ಮಾಡ್ಬಿಡ್ತು, ಪಾಪ ಮಾಡ್ಬಿಡ್ತು. ಒಡನೆ ಆಕೆ ಏನ್ ಮಾಡಿದ್ಲು, ಹಣ್ಣನ್ನ ಕಿತ್ತು ತಿಂದಳು. ಹಲ್ಲೆಲೂಯ. ಯಾವಾಗ ಅದನ್ನ ಕಿತ್ತು ತಿಂದ್ಲು ಆಗ್ಲೇ ಅವರ ಕಣ್ಣುಗಳು ಮುಚ್ಚಲ್ಪಡ್ತು. ಅಂದರೆ ದೇವರ ಸಂಗಡ ಇದ್ದು ದೇವರ ಮಹಿಮೆಯಲ್ಲಿದ್ದಂತ ಆ ಆತ್ಮೀಕವಾದ ಕಣ್ಣುಗಳು ಮುಚ್ಚಲ್ಪಟ್ಟು ಶಾರೀರಿಕವಾದ ಕಣ್ಣುಗಳು ತೆರೆಯಲ್ಪಡ್ತು. ಹಲ್ಲೆಲೂಯ. ಅದೇ ಪಾಪ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಲೋಕದಲ್ಲಿ ಸೈತಾನನು ನೋಡ್ರಿ ಎಲ್ಲರನ್ನು ಪಾಪದಲ್ಲಿ ಬೀಳಿಸಿ, ಪಾಪದಲ್ಲಿ ವಂಚಿಸಿ, ಪಾಪವನ್ನೇ ಮಾಡಿಸುತ್ತಾ ಪಾಪದ ಲೋಕವಾಗಿರುವಂತ ಆ ಭಯಂಕರವಾದ ಪಾತಾಳದಲ್ಲಿ ಜನಗಳನ್ನ ಕೊಂಡೊಯ್ತಾ ಇದ್ದಾನೆ. ಇವತ್ತು ಸೈತಾನಿಗೆ ಬೇಕಾಗಿರೋ ಉದ್ದೇಶ ಇದೆ, ಎಲ್ಲ ಜನಗಳು ಪಾಪ ಮಾಡಬೇಕು, ತಪ್ಪು ಮಾಡಬೇಕು, ಎಲ್ಲರೂ ಪಾತಾಳದಲ್ಲಿ ಇಳಿಬೇಕು, ಪರಲೋಕಕ್ಕೆ ಯಾರು ಹೋಗ್ಬಾರ್ದು ಅಂದ್ಬಿಟ್ಟು ಆದಿಯಿಂದಲೂ ಇಲ್ಲಿಯ ತನಕ ಅವನು ವಂಚಿಸ್ತಾ ಏಮಾರಿಸುತ್ತಾ ಎಲ್ಲರನ್ನು ಕಣ್ಣಿನ ಆಸೆಗಳಿಗೆ ಒಳಪಡಿಸಿ ಅವನು ಈ ರೀತಿಯಾಗಿ ತಂತ್ರವಾಗಿ ಜನಗಳನ್ನ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಪ್ರೀತಿಯುಳ್ಳ ದೇವ ಜನಗಳೇ, ಲೋಕದ ಆಸೆಗಳಲ್ಲಿ, ಕಣ್ಣಿನ ಆಸೆಗಳಲ್ಲಿ, ಶರೀರದ ಆಸೆಗಳಲ್ಲಿ ಬಿದ್ದು ನಿಮ್ಮನ್ನ ಈ ರೀತಿಯಾದಂತಹ ನಾಶನಗಳಿಗೆ ಒಳಪಡಿಸಿಕೊಳ್ಳಬೇಡಿರಿ ಎಂದು ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ. ಹಲ್ಲೆಲೂಯ. ದೇವರ ಮಕ್ಕಳಾಗಿರುವಂತಹ ನಾವೆಲ್ಲರೂ ಕಣ್ಣಿನ ಆಸೆಗಳಿಗೆ ಒಳಬೀಳದಾಗೆ ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟು ಆ ಕರ್ತಾದಿ ಕರ್ತನನ್ನು ನಾವು ಕಾಣುವಂತೆ, ಆತನ ಎಲ್ಲ ಒಂದು
ಕಾರ್ಯಗಳನ್ನು ನಾವು ಅನುಭವಿಸುವಂತೆ ದೇವರು ಇವತ್ತು ನಮ್ಮ ಆತ್ಮಿಕವಾದ ಕಣ್ಣುಗಳನ್ನು ತೆರೆದಿಟ್ಟಿದ್ದಾನೆ. ಇದನ್ನು ನಾವೇನು ಮಾಡಬೇಕು, ಯಾವಾಗಲೂ ಕಾಪಾಡಿಕೊಳ್ಬೇಕು, ಕಣ್ಣುಗಳನ್ನು ಕಾಪಾಡಿಕೊಳ್ಬೇಕು. ಶೋಧನೆಗೆ ಒಳಬೀಳದ ಹಾಗೆ, ಆಸೆಗಳಿಗೆ ಒಳಬೀಳದ ಹಾಗೆ ನಮ್ಮ ಕಣ್ಣುಗಳು ನಾವು ಕಾಪಾಡಿಕೊಳ್ಳುವುದಾದರೆ ಖಂಡಿತವಾಗಲು ಪ್ರೀತಿಯ ದೇವ ಜನರೇ, ನಾವು ದೇವರನ್ನು ಸದಾಕಾಲ ನೋಡೋದಕ್ಕೆ ಸಾಧ್ಯ. ಈ ವಾಕ್ಯವನ್ನು ಕೇಳಿದಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ. ನಾವು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯಾ, ಸ್ತೋತ್ರ. ಕಣ್ಣು ದೇಹಕ್ಕೆ ದೀಪವಾಗಿದೆ ಎಂದು ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿದ್ದೆಲ್ಲಪ್ಪ. ಈ ಕಣ್ಣಿನ ಆಸೆಗಳಿಗೆ ಒಳಬೀಳದ ಹಾಗೆ ಕರ್ತನೇ ಸಯ್ಯ ಅಪ್ಪ, ಸೈತಾನನ ಯಾವ ಕ್ರೂರವಾದ ವಂಚನೆಗಳಿಗೆ ಸ್ವಾಮಿ ಸಿಕ್ಕಿ ಬೀಳದ ಹಾಗೆ ಪ್ರತಿಯೊಬ್ಬೊಬ್ಬರು ಕಣ್ಣುಗಳನ್ನು ಕಾಪಾಡಿಕೊಳ್ಳುವ ಹಾಗೆ ಸ್ವಾಮಿ ಆಶೀರ್ವದಿಸು. ಯೇಸು ಕ್ರಿಸ್ತ ನಾಮದಲ್ಲಿ ತಂದೆಯೇ, ಆಮೇನ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.